ಬಾಗಲಕೋಟೆ ಜಿಲ್ಲೆ ಹುನಗುಂದ ಪಟ್ಟಣದ ಲಕ್ಷ್ಮೀನಗರದಲ್ಲಿ ಆರ್ಎಸ್ಇಂಡಿಯನ್ ಗ್ಯಾಸ್ ಹುನಗುಂದ ತಾಲೂಕಾ ಘಟಕದ ನೂತನ ವಿತರಣಾ ಕಾರ್ಯಾಲಯದ ಉದ್ಘಾಟನಾ ಸಮಾರಂಭವು ದಿನಾಂಕ ನವೆಂಬರ್ 23, 2025 ರಂದು ಮಧ್ಯಾಹ್ನ 1 ಗಂಟೆಗೆ ಡಾಕ್ಟರ್ ಗುರುಮಹಾಂತ ಸ್ವಾಮಿಗಳು ಹಾಗೂ ಡಾಕ್ಟರ್ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರ ನೇತೃತ್ವದಲ್ಲಿ ಹಾಗೂ ಹುನಗುಂದ ತಾಲೂಕಾ ಇಂಡಿಯನ್ ಗ್ಯಾಸ್ ವಿತರಣಾ ಸಂಸ್ಥೆಯ ಸಂಸ್ಥಾಪಕರಾದ ಬಾಬುಸಾಬ್ ಶಿವನಗುತ್ತಿರ ಅಧ್ಯಕ್ಷತೆಯಲ್ಲಿ ಹಾಗೂ ಹುನಗುಂದ ತಾಲೂಕಾ ವಿತರಣಾ ವ್ಯವಸ್ಥಾಪಕರಾದ ಲಾಲ್ಸಾಬ್ ಬಿ ಶಿವನಗುತ್ತಿರ ಉಪಸ್ಥಿತಿಯಲ್ಲಿ ಅದ್ಧೂರಿಯಾಗಿ ಜರುಗಿತು. ಈ ಒಂದು ಸಂಸ್ಥೆಯು ಸ್ಥಳಾಂತರವಾಗಿ ನೂತನ ಕಾರ್ಯಾಲಯದ ಉದ್ಘಾಟನಾ ಸಮಾರಂಭದಲ್ಲಿ ವ್ಯವಸ್ಥಾಪಕ ಲಾಲ್ಸಾಬರ ಧರ್ಮಪತ್ನಿ ಶ್ರೀಮತಿ ಶಬೀನಾ ಶಿವನಗುತ್ತಿರು ಸ್ವಾಗತ ಮತ್ತು ಪ್ರಾಸ್ತಾವಿಕ ಪರ ಹಾಗೂ ಶಾಸಕ ಕಾಶಪ್ಪನವರರು ಉದ್ಘಾಟನೆ ಪರ ಹಾಗೂ ಜಿಲ್ಲಾ ಎಲ್ಪಿಜಿ ಮಾರಾಟ ವ್ಯವಸ್ಥಾಪಕರಾದ ಕೊಲ್ಲಿಯ ಶೋಕರಾಜಗೋಪಾಲರು ಹಾಗೂ ಇಂಡಿಯನ್ ಬೆಳಗಾವಿ ವಿಭಾಗದ ಡಿಎಲ್ಎಸ್ಎಚ್ಗಳಾದ ನಮನ ಪಾಂಡೆಯರು ಮುಖ್ಯ ಅತಿಥಿಗಳ ಪರ ಹಾಗೂ ಶ್ರೀಗಳು ಆಶೀರ್ವಚನ ಪರ ಮಾತನಾಡಿ 2001ರಲ್ಲಿ ನೂತನ ಎಲ್ಪಿಜಿ ವಿತರಣಾ ಸಂಸ್ಥೆಯು ಹುನಗುಂದ ಪಟ್ಟಣದಲ್ಲಿ ಕಡು ಕಠಿಣ ಪರಿಸ್ಥಿತಿಯಲ್ಲಿ ಸ್ಥಾಪನೆಗೊಂಡು ಉತ್ತರೋತ್ತರವಾಗಿ ಬೆಳೆಯಲು ತಮ್ಮ ಸಹೋದರಿ ಮತ್ತು ತಮ್ಮ ಸಹೋದರರು ಹಾಗೂ ತಮ್ಮ ಸಂಸ್ಥೆಯ ಸಮಸ್ತ ಸಿಬ್ಬಂದಿಗಳು ನೀಡಿದ ಸಹಾಯ ಹಸ್ತ ಸಹಕಾರವನ್ನು ಸ್ಮರಿಸಿದರು. ನಂತರ ಮಹಿಳೆಯೊಬ್ಬಳು ಮನೆಯಾಚೆ ಬಂದು ಸಮಾಜದೊಂದಿಗೆ ಬೆರೆತು ಅವರನ್ನು ಒಗ್ಗೂಡಿಸಿಕೊಂಡು ಹೇಗೆಲ್ಲ ಮುನ್ನೆಲೆಗೆ ಬರುತ್ತಾಳೆ ಹಾಗೂ ಪುರುಷನಿಗಿಂತ ತಾನೇನು ಕಮ್ಮಿಲ್ಲೆಂಬಂತೆ ಸರಿಸಮಾನವಾಗಿ ನಿಂತು ಹೆಣ್ಣು ಅಬಲೆಯಲ್ಲ ಸಬ್ಲೆಯಾಗಿ ಸಂಸ್ಥೆಯನ್ನು ಶ್ರೀಯಂತೆ ನೆಟ್ಟು ಅದಕ್ಕೆ ಬೆಳಕು ಗಾಳಿ ನೀರೆರೆದು ಪೋಷಿಸಿ ಇಂದು ಸಂಸ್ಥೆಯು ಹೆಮ್ಮರವಾಗಿ ಬೆಳೆಯುವಷ್ಟು ಮಹಿಳೆಯೊಬ್ಬಳು ಸಶಕ್ತವಾಗಿದ್ದಕ್ಕೆ ಸಂತಸ ವ್ಯಕ್ತಪಡಿಸಿದರು. ನಂತರ ಪತಿಲಾಲ ಸಾಬ ಮತ್ತು ಮೈದುನಬಂದೇನವಾಜರು ಅವಿರತ ಪರಿಶ್ರಮದಿಂದ ಸಂಸ್ಥೆಯನ್ನು ಈವರೆಗೆ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬಂದಿದ್ದಕ್ಕೆ ಹಾಗೂ ಹುನಗುಂದ ತಾಲೂಕಿನ ಸಮಸ್ತ ಗ್ರಾಹಕರು ತಮ್ಮ ಮನೆಯ ಮಕ್ಕಳೆಂದು ಭಾವಿಸಿ ಪ್ರೀತಿ ವಾತ್ಸಲ್ಯದಿಂದಪ್ಪಿಕೊಂಡು ಹೃದಯ ಶ್ರೀಮಂತಿಕೆಯ ಕರುಣೆ ತೋರುತ್ತಾ ತಮ್ಮ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ನೀಡಿದಕ್ಕೆ ಧನ್ಯವಾದಗಳು ಸಲ್ಲಿಸಿದರು. ನಂತರ ಹುನಗುಂದ ತಾಲೂಕಿನ ಸಮಸ್ತ ಗ್ರಾಹಕರು ಸದಾಶಿವನಗುತ್ತಿ ಪರಿವಾರಕ್ಕೆ ಆಶೀರ್ವಾದ ಮಾರ್ಗದರ್ಶನ ಸಲಹೆ ನೀಡಲೆಂದು ಮನವಿ ಮಾಡಿದರು. ನಂತರ ಶಾಸಕರ ಮತ್ತು ಮುಖ್ಯ ಅತಿಥಿಗಳ ಉದ್ಘಾಟನೆ ಪರಮಾತುಗಳಲ್ಲಿ ಕಾಶಪ್ಪನವರರ ಕುಟುಂಬ ಮತ್ತು ಶಿವನಗುತ್ತಿ ಕುಟುಂಬದೊಂದಿಗಿನ ಒಡನಾಟ ಮತ್ತು ಆತ್ಮೀಯ ಬಾಂಧವ್ಯವನ್ನು ಸ್ಮರಿಸಿದರು. ನಂತರ ಮಹಿಳೆಯೊಬ್ಬಳು ಮೇಲಸ್ತರಕ್ಕೆ ಬೆಳೆದು ಸಬ್ಲೆಯಾಗಿ ತೋರಿಸಿರುವ ಕಾಲಘಟ್ಟವನ್ನು ಹಾಗೂ 12ನೇ ಶತಮಾನದಲ್ಲಿ ಅಣ್ಣಬಸವಣ್ಣನವರರು ನೀಡಿದ ಸ್ಥಾನಮಾನವನ್ನು ಪ್ರಸ್ತಾಪಿಸಿದರು. ನಂತರ ನಾವು ಮಾನವರಾಗಿ ಮಾನವೀಯತೆಯನ್ನು ಮೈಗೂಡಿಸಿಕೊಳ್ಳುವರಂತಾಗೋಣೆಂದು ಕರೆ ನೀಡಿದರು. ನಂತರ ಶಿವನಗುತ್ತಿ ಪರಿವಾರವು ವ್ಯಾವಹಾರಿಕವಾಗಿ ಮತ್ತು ಸಾಮಾಜಿಕವಾಗಿ ಉತ್ತರೋತ್ತರವಾಗಿ ಬೆಳೆಯಲೆಂಬ ಶುಭ ಹಾರೈಕೆಗಳು ಪ್ರಸ್ತಾಪವಾದವು. ನಂತರ ಆರ್ಎಸ್ಇಂಡಿಯನ್ ಗ್ಯಾಸ್ ಸಂಸ್ಥೆಯು ಜಿಲ್ಲೆಯಲ್ಲಿಯೇ ಉಜ್ವಲಾನಿಲ ಸಂಪರ್ಕ ಯೋಜನೆಯಡಿಯಲ್ಲಿ ಗ್ರಾಹಕರಿಗೆ ನೀಡಿದ ಸೇವೆ ಹಾಗೂ ಗ್ರಾಹಕ ಸ್ನೇಹಿ ಸುಸ್ಥಿರ ಸುರಕ್ಷಿತ ಸಮರ್ಪಕವಾಗಿ ಮೂಲಸೌಕರ್ಯಗಳು ಕಲ್ಪಿಸಿ ಮುಂಚೂಣಿಯಲ್ಲಿ ಇದ್ದಿದ್ದಕ್ಕೆ ಹರ್ಷ ವ್ಯಕ್ತಪಡಿಸಿದರು. ನಂತರ ಸಂಸ್ಥೆಯೊಂದರಲ್ಲಿ ಇರಬೇಕಾದೆಲ್ಲ ಮೂಲಸೌಕರ್ಯಗಳನ್ನು ಬರುವ ದಿನಮಾನಗಳಲ್ಲಿ ಈ ಸಂಸ್ಥೆಯು ಅಳವಡಿಸಿಕೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಂತರ ಸಂಸ್ಥೆಯನ್ನು ಹೆಮ್ಮರವಾಗಿಸಲು ಅಕ್ಷರದ ಜ್ಞಾನದೊಂದಿಗೆ ಅಂಧಕಾರಿರುವ ಕಾಲಘಟ್ಟದಲ್ಲಿ ಮಹಿಳೆಯೊಬ್ಬಳು ಜಾತಿ ಮತ್ತು ಧರ್ಮಗಳಾಚೆಗೆ ಇರುವ ಜಗತ್ತಿನಲ್ಲಿ ಗಂಡು ಮತ್ತು ಹೆಣ್ಣೆಂಬ ಜನ್ಮ ತಾಳಿದವರೆಂದು ಅರಿತವಳಾಗಿದ್ದಾಳೆ. ಆ ಬೆನ್ನಲೆಯಲ್ಲಿ ಮಹಿಳೆ ಸಿಂಹಾವಲೋಕನ ಮಾಡಿಕೊಳ್ಳುತ್ತಾ ಭೂತಾಯಿಯಾಗಿ ಸಹನೆ ಮತ್ತು ತಾಳ್ಮೆಯ ಸಾಕಾರ ಮೂರ್ತಿಯಾಗಿದ್ದಾಳೆ ಎನ್ನುಲು ಇಂದು ಈ ಕಾರ್ಯಕ್ರಮವು ಸಾಕ್ಷೀಕರಿಸಿದೆ ಎಂದು ಪ್ರತಿಪಾದಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಮೌಲಾನಾ ಶಫೀಕರು ಪ್ರಾರ್ಥನೆ ಪಠಿಸಿದರೆ ಡಾಕ್ಟರ್ ಸಂತೋಷ ಪೂಜಾರರು ನಿರೂಪಿಸಿದರು. ಹಾಗೂ ಕಾರ್ಯಕ್ರಮದಲ್ಲಿ ಗಣ್ಯಮಾನ್ಯರಿಗೆ ಅತಿಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಜರುಗಿತು. ಹಾಗೂ ಕಾರ್ಯಕ್ರಮದಲ್ಲಿ ಕುಟುಂಬಸ್ಥರು ಗ್ರಾಹಕರು ಸಂಸ್ಥೆ ಸಿಬ್ಬಂದಿಗಳು ಬಂಧುಗಳು ಆಪ್ತಮಿತ್ರರು ಸ್ನೇಹಿತರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಬಂದು ಸಮಾಜದ ಜೊತೆಗೆ ಬೆರೆತು ಸಮಾಜದವರನ್ನು ಒಳಗೂಡಿಸಿಕೊಂಡು ಹೇಗೆ ಮುಂದೆ ನಡೆಯುತ್ತಾಳೆ ಅನ್ನೋದು ಆ ಹೆಣ್ಣಿಗೆ ಮಾತ್ರನೇ ಗೊತ್ತು. ಗಂಡಸು ಮಾಡುವಂತ ಸರಿಸಮವಾಗಿ ಕೆಲಸವನ್ನು ಆ ಹೆಣ್ಣು ಇವತ್ತು ಮಾಡಿದ್ದಾಳೆ. ನಮಗೆ ನಿಜವಾಗ್ಲೂ ತುಂಬಾ ಖುಷಿ ಅನ್ಸುತ್ತೆ ಅಂತ ಒಂದು ಸಹೋದರಿಯನ್ನ ನಾವು ಪಡೆದೀವಿ ಅಂತ ಹೇಳಕ್ಕೆ. ಜೊತೆಗೆ
ಆ ಸಹೋದರಿ ಏನ್ ಮಾಡಿದ್ಲು, ಈ ಒಂದು ಸಂಸ್ಥೆನ ಒಂದು ಸಸಿ ತರ ನಡೆಸಿದ್ಲು. ಆ ಸಸಿಗೆ ಬೆಳಕು, ಗಾಳಿ, ನೀರು ಎಷ್ಟು ಮುಖ್ಯನೋ ಅದೇ ರೀತಿ ನನ್ನ ಇಬ್ರು ಸಹೋದರರು ಅವರು ಕೂಡ ಈ ಒಂದು ಬೆಳವಣಿಗೆಯಲ್ಲಿ ಅವರ ಪಾತ್ರದ್ದು ಕೂಡ ತುಂಬಾ ಇದೆ. ನನ್ನನ್ನ ಹೆಮ್ಮೆಯಿಂದ ಹೇಳ್ಕೊಳಕ್ ಇಷ್ಟಪಡ್ತೀನಿ. ಜೊತೆಗೆ ಆ ಸಸಿಯನ್ನ ಗಿಡವನ್ನಾಗಿಸ್ಕೊಂಡು ಹೋಗ್ತಾ ಇರೋರು ಶ್ರೀಯುತ ಲಾಲ್ ಭಾಷಾ ಶಿವನ್ಗುತ್ತಿ ಹಾಗೂ ಬಂದೇನಮ್ಮ ಶಿವನ್ಗುತ್ತಿ ಅವರು. ಅವರ ಒಂದು ಕಷ್ಟಕ್ಕೆ, ಅವರ ಒಂದು ಬೆಳವಣಿಗೆಗೆ ನಿಮ್ಮೆಲ್ಲ ಪ್ರೋತ್ಸಾಹ, ಆಶೀರ್ವಾದ ಯಾವಾಗಲೂ ಇರಲಿ. ಹುಣ್ಗುನ್ ಜನತೆ ನಮ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ತಮ್ಮ ಮನೆ ಮಕ್ಕಳಂತ ನಮ್ಮನ್ನೆಲ್ಲರೂ ಸ್ವೀಕಾರ ಮಾಡಿದ್ದಾರೆ. ಸೊ ಹಿಂಗೂ ಮುಂದೆನೂ ನೀವು ಹೀಗೆ ನಮ್ಮನ್ನ ಮಾಡ್ತೀರಿ, ನಿಮ್ಮನ್ನಂತ ನಮ್ಮನ್ನ ಒಪ್ಕೊಂತೀರಿ ಅಂತ ಅನ್ಕೊಂಡು ಈ ಒಂದು ಸೇವೆ ನಮಗೆ ಮಾಡಕ್ಕೆ ನೀವು ಅವಕಾಶ ಕೊಟ್ಟಿರಿ. ಹುಣಗುನ್ ತಾಲೂಕು ಸುತ್ತಮುತ್ತಲ ಜನರಿಗೆ ನಮ್ಮದೊಂದು ಸೇವೆಯನ್ನು ಮಾಡಕ್ಕೆ ಅವಕಾಶ ಕೊಟ್ಟಿರಿ. ನಾವು ಈ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ನಮ್ಮ ಕೈಲಾದಕ್ಕಿಂತ ಹೆಚ್ಚಾಗಿದ್ದೀವಿ. ಆ ಒಂದು ಸೇವೆಯನ್ನು ಕೂಡ ನೀವು ತುಂಬ ಪ್ರೀತಿಯಿಂದ ಒಪ್ಕೊಂತೀರಿ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಆಶೀರ್ವಾದ, ನಿಮ್ಮ ಮಾರ್ಗದರ್ಶನ ಇವೆಲ್ಲ ನಮ್ಮ ಕುಟುಂಬಕ್ಕೆ ಬೇಕು. ಅದೇ ರೀತಿ I am thankful to our officers who are there for us in each and every situation. I am very thank you for their guidance and support. I accept the same from forever, sir. Our Shivngutti family, special thanks to you, sir. ಇಲ್ಲ ಅಂದ್ರೆ ಅದು ಸರಿ ಅನ್ಸಲ್ಲ, ಪೂರ್ತಿ ಆಗೋದೇ ಇಲ್ಲ. ನಮ್ಮ ಸಿಬ್ಬಂದಿ ವರ್ಗದವರು, ಮ್ಯಾನೇಜರಿಂದ ಹಿಡಿದು ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು ಅಥವಾ ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಅವರ ಕಾರ್ಯವನ್ನು ನಾನು ಹೇಳಲೇಬೇಕು. ಯಾಕಂದ್ರೆ ಕರೋನಾ ಅಂತ ಸಮಯದಲ್ಲಿ ನಮ್ಮ ಕೆಲಸಕ್ಕೆ ನಾವು ಮನೆ ಬಿಟ್ಟು ಹೊರಗೆ ಬರೋದು ತುಂಬಾ ಕಷ್ಟ ಆಗಿತ್ತು. ಅಂದ್ರೂ ಕೂಡ ಅವ್ರು ತಮ್ಮ ಜೀವನದ ಪರಿವಿಲ್ಲದೆ, ಅದನ್ನ ಲೆಕ್ಕಿಸದೇನೆ ಎಲ್ಲರ ಸೇವೆ ಕೊಡಲು ಮುಂದೆ ಬಂದ್ರು. ಸೊ ಅವ್ರಿಗೊಂದು ಚೋಳ ಚಪ್ಪಾಳೆ ಬರಬೇಕು ನಮ್ಮ ಡೆಲಿವರಿ ಬಾಯ್ಸ್ಗಂತ ಹೇಳ್ತೀನಿ. ಸೊ ನಮ್ಮ ತಪ್ಪುಗಳಾಗಿದ್ದಲ್ಲಿ ನಮ್ಮ ಪರಿವಾರ ಯಾವತ್ತಲ್ಲೂ ಕ್ಷಮೆಯನ್ನ ಯಾಚಿಸ್ತೇವೆ. ಇನ್ನು ಮುಂದೆ ಕೂಡ ನಿಮ್ಮ ಪ್ರೀತಿ, ವಿಶ್ವಾಸ, ನಿಮ್ಮ ಮಾರ್ಗದರ್ಶನ ನಮಗ್ ಬೇಕು, ನೀವು ಕೊಡ್ತೀರಿ ಅಂತ ಆಶಿಸ್ತಾ ನನ್ನ ಪ್ರಾಸ್ತಾವಿಕ ನುಡಿಗೆ ನಮನ ದಾರಿಯನ್ನ ಸವಿಸ್ತಾರವಾಗಿ ಹೇಳಿದ್ದಕ್ಕೆ ಈಗ ಕಾರ್ಯಕ್ರಮದ ಮುಂದಿನ ಘಟ್ಟ ಪ್ರಾರ್ಥನೆಯನ್ನ ಕುರಾನ್ ಪಠನ ಮಾಡುವ ಮೂಲಕ ಪ್ರಾರ್ಥನೆ. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. قل هو الله أحد الله الصمد لم يلد ولم يولد ولم يكن له كفوا أحد. صدق الله العظيم. ಓಂ ಶ್ರೀ ಗುರು ಬಸಂಗಾಯ ನಮಃ. ಶ್ರೀ ಗುರು ಬಸವಲಿಂಗ ಹರಸಿ ಆಶೀರ್ವಾದ ಮಾಡಲೇ ಇದ್ದಾರೆ. ಇದೀಗ ತಾನೇ ವೇದಿಕೆ ಮೇಲೆ ಶ್ರೀಮತಿಯವರು ಮಾತನಾಡಿದ್ರು, ಆ ತಾಯಿಯವರು ಹೇಳಿದ್ರು. ಮಾತನಾಡಬೇಕಾದ್ರೆ ತಾವೆಲ್ಲ ಗಮನಿಸಿದ್ರಿ. ನನಗೆ ಅವಾಗ ಅನ್ನಿಸ್ತು, ಇವ್ರೇನ್ ಕೆಲಸ ಮಾಡ್ತಾರಂತ ನಮ್ಗೆ ಮೊದಲಿಂದ ಮೇಲ್ಮೇಲೆ ಕೆಲಸ ಕಾರ್ಯಗಳು ಗೊತ್ತು ಸರ್. ಅಮ್ಮವ್ರು ಮಾತಾಡ್ಬೇಕಾದ್ರೆ ಅನ್ನಿಸ್ತು, ಜವಾಬ್ದಾರಿ 80% ಅಲ್ಲೇ ಇತ್ತದು, ಅದಕ್ಕೆ ಇವ್ರು ಇಷ್ಟು ಚಂದ ಹೊರಗೆ ಓಡಾಡಕತ್ತಾರ ಅಂತೇಳಿ. ಸಾಹೇಬ್ರು ಬರ್ತಾ ಒಳಗಡೆ ಆಫೀಸ್ನಾಗ ಹೇಳಿದ್ರಿ, ನೋಡಪ್ಪ ಎಷ್ಟು ಸ್ಲಿಮ್ ಆಗಿ ಹೀರೋ ಇದ್ದಂಗೆ ಇದು ಮೇಂಟೈನ್ ಮಾಡಂತ ಗೊತ್ತಾದ್ನ ಹೀರೋಯಿನ್ ಯಾರಿದಾರ ಅಂತ ಹೇಳಿ. ಸೊ ಪ್ರತಿಯೊಂದು ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆ ಇದ್ದೇ ಇರ್ತಾಳೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಆ ಮಹಿಳೆ ಹೆಂಗಿರ್ಬೇಕು ಅಂದ್ರೆ ಆಕಿ ಭೂತಾಯಿ ಆಗಿರ್ಬೇಕು, ಸಹನೆ ಇರಬೇಕು, ತಾಳ್ಮೆ ಇರಬೇಕು. ಜಾತಿ, ಧರ್ಮ ಇವೆಲ್ಲದರ ಆಚೆಗೆ ಗಂಡು ಹೆಣ್ಣು ಮಾತ್ರ ಜಗತ್ತಿನಲ್ಲಿ ಹುಟ್ಟಿರೋದು. ಇವೆರಡೇ ಜಾತಿ ಇರೋದು. ಜಾತಿಗಳ ತಿಕ್ಕಾಟ 50-60 ವರ್ಷದಿಂದ ಏನೂ ಇರ್ಲೇ ಇಲ್ಲ. ಅವು ಈಗ ಯಾಕೆ ಜಾಸ್ತಿ ಆಗ್ಯಾವ ಅಂದ್ರ ನಾವು ಓದಿದವ್ರು ಜಾಸ್ತಿ ಆಗಿವಲ್ಲ, ಅದಕ್ಕೆ ಇವು ಜಾಸ್ತಿ ಆಗ್ಯಾವ. ಮೊದಲನೇವರು ಅನಕ್ಷರಸ್ಥರಿದ್ರು, ಅದರ ಅಜ್ಞಾನವಂತರಿರ್ಲಿಲ್ಲ. ಈಗಿನವ್ರು ಅಕ್ಷರಸ್ಥರಿದ್ದಾರೆ, ಅಜ್ಞಾನವಂತರು ಜಾಸ್ತಿ ಆಗಿದೆ. ಜ್ಞಾನವಂತರ ಕಡಿಮೆಯಿಂದ ಇವು ತಿಕ್ಕಾಟಗಳು ಹೆಚ್ಚಾಗಿದ್ದಾವೆ. ಅದ್ರ ಹೊರತುಪಡಿಸಿ ಇವತ್ತು ಈ ಭಾರತದೊಳಗ ಸಾಹೇಬರು ಇತ್ತೀಚಿನ 3 ತಿಂಗಳದ ಭಾಷಣವನ್ನ ರಿಪೀಟ್ ಮಾಡ್ಕೋರಿ. ವೇದಿಕೆ ಯಾವುದೇ ಇರಲಿ, ಅವ್ರ ಭಾಷಣವನ್ನ ರಿಪೀಟ್ ಮಾಡ್ರಿ. ನಾನು ವೇದಿಕೆಯಲ್ಲಿ ಇಲ್ಲ
ಒಂದೇ ಮಾತು ಹೇಳೋದು, ಮಾನವ ಧರ್ಮ ಒಂದೇ ಇದೆ, ಅದಕ್ಕೆ ಮಾತ್ರ ಜಯ ಆಗ್ಬೇಕು, ಬೇರೆ ಯಾವ ಧರ್ಮಗಳು ಇಲ್ಲ ಅಂತಾನೆ ಸಾಹೇಬರು ಎಲ್ಲಾ ಕಡೆ ಮಾತನಾಡ್ತಾ ಇದ್ದಾರೆ. ಇವತ್ತು ಇಲ್ಲಿ ಮಾನವೀಯತೆಯ ಧರ್ಮ ಗೆದ್ದಿದೆ ಅನ್ನೋದಕ್ಕೆ ಇದು ಒಂದು ವೇದಿಕೆ ನಿದರ್ಶನ ಆಗಿ ನಿಲ್ಲುತ್ತೆ ಅನ್ನೋದು. ಯಾಕಂತಂದ್ರೆ ಒಬ್ರು ಯಾವುದೋ ಜಾತಿಯಾಗಿ ನಾವು ವ್ಯವಹಾರ ಮಾಡ್ಲಿಕ್ಕೆ ಬರೋದಿಲ್ಲ, ಜಾತಿಯಾಗಿ ಬದುಕು ನಡೆಸ್ಲಿಕ್ಕೆ ಬರೋದಿಲ್ಲ. ಮಾನವೀಯತೆಯಿಂದ ಒಬ್ಬರಿಗೊಬ್ಬರು ಹೆಗಲು ಕೊಟ್ಟಾಗ ಮಾತ್ರ ಒಬ್ಬರು ಬೆಳಿಲಿಕ್ಕೆ ಸಾಧ್ಯ ಹೊರತು ಈ ನಮ್ಮದನ್ನೋದು ಏನು ಇರೋದಿಲ್ಲ ಅಂತ PTK ಒಳಗಡೆ ತಾಯಿಯವರು ಮಾತನಾಡಿದ ಹಾಗೆ ಶಿವನಗುತ್ತಿ ಫ್ಯಾಮಿಲಿಯವರು ಸದಾಕಾಲ ನಮ್ಮ ಮಠದ ಜೊತೆಗೆ, ಇಲ್ಕಲ್ ಮಠದ ಜೊತೆಗೆ ಅವಿನಾಭಾವ ಸಂಬಂಧವನ್ನ ಹೊಂದಿರೋದ್ರಿಂದ ನಾವೆಲ್ಲ ಇರುವ ಪೂಜ್ಯರು ಇಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಲಿಕ್ಕೆ ಕಾರಣ ಅಂತಂದ್ರೆ ಅದು ಅವರು ತೋರಿಸುವಂತಹ ಸ್ನೇಹ, ಪ್ರೀತಿ, ಭಕ್ತಿಗೆ ಮಾತ್ರ ನಾವಿಲ್ಲಿ ಬಂದಿದ್ದೇವೆ ಹೊರತು ಇವತ್ತು ಅವ್ರು ಕೊಟ್ಟಿರೋ ಶಾಲು, ಹೂವಿನಾರ, ಹಣ್ಣಿನ ಪುಟ್ಟಿಗೆ ನಾವಿಲ್ಲಿ ಬಂದಿಲ್ಲ. ಶ್ರೀಗಳು ಸ್ವೀಕರಿಸಬೇಕು. ಆಮೇಲೆ ಮಹನೀಯರಿಗೆ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ. ಓಂ ಶ್ರೀ ಓಂ ಸರ್ ಬರತ್ತಾರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮಃ. ಓಂ ಶ್ರೀ ನಮಃ. ಗುರು ಪ್ರಾಸ್ತಾವಿಕವಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ಬಹುತೇಕ ಶಿವನಗುತ್ತಿ ಕುಟುಂಬದ ಪರಿವಾರದ ಬಗ್ಗೆ, ಯಾವ ರೀತಿ ಕುಟುಂಬ ಜನರ ಮಧ್ಯೆ ಮತ್ತು ವ್ಯಾವಹಾರಿಕವಾಗಿ ಯಾವ ರೀತಿ ಬೆಳೆದು ಬಂತು ಅನ್ನೋದ್ರ ಬಗ್ಗೆ ಬಹಳ ಸವಿಸ್ತಾರವಾಗಿ ಹೇಳಿದರು. ನಿಜವಾಗಲೂ ಯಾವುದೇ ಮನುಷ್ಯ ಕಷ್ಟದಿಂದ ಮೇಲೆ ಬಂದವನಿಗೆ ಆ ಅರಿವು ಇರುತ್ತೆ. ಆ ಕಷ್ಟಪಟ್ಟು ಮೇಲೆ ಬಂದವನಿಗೆ ಅದರ ನೋವು, ನಲಿವು ಏನು ಅನ್ನೋದು ಅರ್ಥಿಸ್ಕೊಂಡಿರುವಂತ ಮನೆತನ ಯಾವ್ದಾದ್ರು ಇದ್ರೆ ಅದು ನಮ್ಮ ಶಿವನಗುತ್ತಿ ಕುಟುಂಬ ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆ ಅಂತ ಹೇಳಿ ಇಟ್ಕೊಂಡದ್ದು. ಇವತ್ತು ನಮ್ಮ ರಮೇಶ್ ಶಿವನಗುತ್ತಿ ಅವ್ರನ್ನ ನೆನೆದೇ ಇದ್ರೆ ತಪ್ಪಾಗತ್ತೆ. ಈ ಕುಟುಂಬಕ್ಕೆ ಆಧಾರ ಸ್ತಂಭ ಅಂದ್ರೆ ನಮ್ಮ ರಮೇಶ್ ಶಿವನಗುತ್ತಿ ಅವರು. ಬಹುತೇಕ ಅವರು ಅಕಾಲಿಕ ಮರಣದ ನಂತರ ಇವತ್ತು ನಿಧನ ಆದರೂ ಕೂಡ ನಮ್ಮ ಬಾಬಾ ಸಾಹೇಬ್ ಶಿವನಗುತ್ತಿ ಅವರು ಮತ್ತು ನಮ್ಮ ಲಾಲ್ ಬಾಷಾ ಬಹುತೇಕ ಚಿಕ್ಕವರಿದ್ರು. ಬಹುತೇಕ ಅವರು ತೀರು ಹೋದಾಗ ಆ ಕುಟುಂಬಕ್ಕೆ ನಮ್ಮ ಸೋದರಿ ಆದಂಥವರು ರಿಯಾನಾ ಬಾನು ಅವರು ಬಹಳ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಕುಟುಂಬವನ್ನು ಮುನ್ನಡೆಸಿಕೊಂಡು ಈ ಮಟ್ಟಕ್ಕೆ ಸಾರ್ವಜನಿಕವಾಗಿ, ವ್ಯವಹಾರಿಕವಾಗಿ ಇವತ್ತು ಗುರುತಿಸಿಕೊಂಡಿದ್ದಾರೆ. ಅದರಲ್ಲಿ ನಮ್ಮ ತಂದೆಯವರ ಜೊತೆಗೆ ನಮ್ಮ ರಮೇಶ್ ಶಿವನಗುತ್ತಿ ಅವರು ಬಹಳ ಅತ್ಯಂತ ನಿಕಟಪೂರ್ವ ಒಬ್ಬ ವ್ಯಕ್ತಿ, ಬಹಳ ಅತ್ಯಂತ ಒಡನಾಡಿ ಆ ಕುಟುಂಬ ವರ್ಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿನಿ. ಮತ್ತು ನಮ್ಮ ಸೋದರಿ ಹೇಳ್ತಾ ಇದ್ರು ಮತ್ತು ನಮ್ಮ ಹಿರಿಯರು ಕೂಡ ಹೇಳ್ತಾ ಇದ್ರು, ಪ್ರತಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತ. ಅದು ಸತ್ಯ. ಬಟ್ ಇತ್ತೀಚಿನ ಕಾಲದಲ್ಲಿ ಗುರುಗಳು ಹೇಳಿದ್ರು, ವಿದ್ಯಾವಂತರು ಬಹಳ ಇದಾರ, ಅದರ ಜ್ಞಾನ ಇಲ್ಲಾರ್ದವ್ರು ಬಹಳ ಬಂದಿದ್ದಾರೆ ಈ ಜಗತ್ತಿನಾಗ. ಅದು ಕೂಡ ಇವತ್ತು ಮಾನವೀಯತೆಯನ್ನು ಇಟ್ಕೊಂಡು ನಡೆಯುವಂಥವ್ರು ಬಹಳ ಕಡಿಮೆ. ಪುರುಷ ಪ್ರಾರ್ಥನೆಯಂತೆ ಜಗತ್ತು ಇದು. ಆದರೂ ಕೂಡ ಮಹಿಳೆ ಒಂದು ಬೆಂಬಲ, ಸಪೋರ್ಟ್ ಇರಲಾರ್ದೆ ಯಾವ ಪುರುಷನು ಮೇಲೆ ಬರೋದಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ಇದನ್ನು ಒಪ್ಕೋತೀನಿ, ಆದ್ರೆ ಪುರುಷನು ಕೂಡ ಒಬ್ಬ ಮಹಿಳೆ ಮೇಲೆ ಬರೋದಕ್ಕೆ ಕಾರಣ ಅನ್ನೋದನ್ನು ಕೂಡ ನಾನು ಹೇಳಬೇಕಾಗತ್ತೆ. ಬರೋದಷ್ಟೇ ಕಲ್ತಿಲ್ಲ, ಮಹಿಳೆಯರಿಗೂ ಮೇಲೆ ಕಲಿತು ಅವ್ರಿಗೆ ಸ್ವಾತಂತ್ರ್ಯವನ್ನ, ಆ ಮಹಿಳೆ ಅಬಲೆ ಅಲ್ಲ ಸಬಲೆ ಅನ್ನೋದನ್ನ ತೋರಿಸಿಕೊಟ್ಟುವಂತಹ ಜಗತ್ತಿನಲ್ಲಿ ನಾವು ಇದ್ದೀವಿ. ಅದಕ್ಕೆ ಅವರಿಗೂ ಕೂಡ ಸಮಾನತೆಯನ್ನ, ಪ್ರಾತಿನಿಧ್ಯತೆಯನ್ನ, ಏನು 12ನೇ ಶತಮಾನದ ವಿಶ್ವಗುರು ಅಣ್ಣ ಬಸವಣ್ಣವರು ಅಂದೇ ಆ ಸಮಾನತೆಯನ್ನ ಕೊಟ್ಟಿದಂಥವ್ರು. ಅದಕ್ಕೆ ಆ ಸಮಾನತೆಯ ಧರ್ಮದಲ್ಲಿ ನಾವು ಮಾನವರಾಗಿ ಮಾನವೀಯತೆಯನ್ನು ಇಟ್ಕೊಂಡು ನಡೆಯುವಂಥವ್ರು ಆಗೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ನಾನು ಶಿವನಗುತ್ತಿ ಕುಟುಂಬದವರಿಗೆ ಇನ್ನೂ ಹತ್ತೊತ್ತರಕ್ಕೆ ಆ ಕುಟುಂಬ ಬೆಳೆಯಲಿ, ಇನ್ನೂ ವ್ಯಾವಹಾರಿಕವಾಗಿ, ಸಾಮಾಜಿಕವಾಗಿ ಆ ಕುಟುಂಬ ಮುಂದೆ ಬರಲಿ ಸಮಾಜದಲ್ಲಿ ಅನ್ನೋ ಮಾತನ್ನ ಹಾರೈಸಿ ಮತ್ತೊಮ್ಮೆ ಪೂಜರಿಗೊಳಿಸಿ. ಕಾರ್ಯಕ್ರಮಗಳು ಇರುವ ಕಾರಣ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಿ Congratulations and best wishes. Everything very well planned and executed. And RS Indian is one of the top performing distributors in Bagalkot LSA. For the LSA as a whole, be it
You take Ujjwala connections, mainly in serving the customers. There are very less complaints observed from the agency. In fact, I must say it is an efficient agency, getting very minimal complaints from the customers. This is the most practice of mine towards the agency. An exceptional performance in the coming days for RS Indian operating from the new showroom. Thank you, Ji. Thank you, RS Indian and family. Thank you for the opportunity. My sincere and best wishes. Thank you. जो यहाँ आए हुए हैं, आसपास हुनगुंद एरिया के गणमान्य लोग जो यहाँ पे हैं, जैसा कि आप सभी को मालूम है कि हमारे RS इंडेन जो इंडेन के हमारे डिस्ट्रीब्यूटर्स हैं, उनका आज एक नया शोरूम का उद्घाटन देखते हैं। वो बता रहे हैं कि RS इंडेन उनका वन ऑफ द बेस्ट इंडेन डिस्ट्रीब्यूटर है यहाँ बागलकोट में, और उन्होंने ही सोचा कि क्योंकि वो विगत कई वर्षों से पीछे हमारे इंडेन के कस्टमर्स का बहुत ही सुचारू रूप से ख्याल रख रहे थे, बहुत अच्छे से ध्यान रख रहे थे। उनका शोरूम आप लोगों ने देखा होगा, थोड़ी ही दूर पे, यहाँ थोड़ा छोटा उनको लग रहा था, तो क्योंकि चेंज इज द लॉ ऑफ नेचर, तो उनको स्वयं से लगा कि मुझे अपने शोरूम का बदलाव करना चाहिए था। उन्होंने एक एरिया चुना ताकि वो और सुचारू रूप से और बेहतर रूप से हमारे कस्टमर, जो हमारे इंडेन के कस्टमर हैं, जो इस आसपास के एरिया में रहते होंगे, उनका और अच्छे से ख्याल रख सकें और अच्छी उनको सुविधा प्रदान कर सकें और अच्छे से उनका कमिटमेंट दे सकें। और ऑलरेडी वो बहुत अच्छा कर रहे हैं, और मुझे लाल बादशाह जी एवं उनके परिवार को फिर से मैं बधाई देना चाहता हूँ इस नए शोरूम का उद्घाटन। सारी फैसिलिटी जो भी सारी फैसिलिटी होती है एक शोरूम में, वो सारी वो लेके आ रहे हैं। मैं उनको बधाई देना चाह रहा हूँ, और मुझे पूरा विश्वास है कि आने वाले दिनों में RS इंडेन और ज्यादा प्रगति करेगा और अच्छे से कस्टमर को और सैटिस्फाई करेगा। 21-22 ವರ್ಷದಿಂದ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿ 25ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿದ್ದಾರೆ। ಆ ಒಂದು ಸಂದರ್ಭದಲ್ಲಿ ಸ್ವಂತ ಕಟ್ಟಡವನ್ನು ಕಟ್ಟಿಸಿ ಅದರ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಿದ್ದಾರೆ। ಆ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ನಮ್ಮ ಪರಮ ಪೂಜ್ಯ ನಂದವಡಿಗೆಯ ಪರಮ ಪೂಜ್ಯ ಒಂದು ದೊಡ್ಡದಾದಂತ ಒಂದು ಸ್ವಂತವಾದಂತ ಕಟ್ಟಡವನ್ನು ಇಲ್ಲಿ ಕಟ್ಟಿಸಿದ್ದಾರೆ। ಇದು ಬಂದಂತ ಕಸ್ಟಮರ್ಸ್ ಅಂದ್ರೆ ಗ್ರಾಹಕರಿಗೆ ಒಂದು ಒಳ್ಳೆ ಸೇವೆಯನ್ನು ಅವ್ರು ಬಂದು ಸರಿಯಾಗಿ ಕುಂಡ್ರಾಕ ಮಾತಾಡಕ ಒಂದು ಆನಂದವಾಗಿರ್ತಕ್ಕಂಥ ಒಂದು ಸ್ಥಳ ಬೇಕಾಗತ್ತೆ। ಅದಕ್ಕಾಗಿ ಇಲ್ಲಿ ಗ್ರಾಹಕರಿಗೆ ಏನು ಅನುಕೂಲ ಬೇಕೋ ಎಲ್ಲ ಅನುಕೂಲಕ್ಕೆ ತಕ್ಕಂಗ ಒಂದು ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ। ಇದೊಂದು ದೊಡ್ಡ ಸಾಧನೆ ಅಂತಾನೆ ಹೇಳಬೇಕು। ಆ ತಾಯಿಯವರು ಪ್ರಾಸ್ತಾವಿಕ ಮಾತನಾಡುವತ್ನ್ಯಾಗ ಅನೇಕ ಅಂಶಗಳನ್ನು ನಾವೆಲ್ಲ ಗಮನಿಸಿದ್ವಿ। ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಅವಾಗಿನ ಕಷ್ಟ, ನಡೆಸ್ಕೊಂಡು ಹೋಗುವಂತ ಕಷ್ಟ, ಅದನ್ನು ನೋಡಿದ್ರೆ ಈ ಸಂಸ್ಥೆ ಇಷ್ಟು ದಿವಸ ಮುಂದುವರಿತೈತಿ ಅನ್ನುವಂಥದ್ದು ವಿಶ್ವಾಸ ಇಲ್ಲದಂತ ಸಂದರ್ಭದಲ್ಲಿ ಆ ತಾಯಿಯವರ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಎಲ್ಲಾ ಕಷ್ಟ ನಷ್ಟಗಳನ್ನು ಸಹಿಸಿಕೊಂಡು ಇಲ್ಲಿ ಮಠ ಈ ಸಂಸ್ಥೆ ಬಂದತಿ ಅಂತಂದ್ರೆ ಅದಕ್ಕೆ ಸಹೋದರಿಯರು ಎಲ್ಲವನ್ನ ಅವರು ತಾಯಿ ನೆನೆಸಿದ್ಲು। ಒಂದು ರಿಯಲೈಸೇಷನ್ ಬೇಕಾಗತ್ತೆ। ಆ ತಾಯಿಯ ಮಾತಿನಲ್ಲಿ ಒಂದು ರಿಯಲೈಸೇಷನ್ ಇತ್ತು, ಒಂದು ಮರು ಪರಿಶೀಲನೆ, ಆಲೋಚನೆ ಹಿಂದಕ್ಕೆ ಬ್ಯಾಕ್ ಹೋಗ್ಬೇಕು। ಈಗ ಮುಂದೆ ದೊಡ್ಡದಾಗಿ ಚಂದ ಕಾಣತೈತಿ, ಅದ್ರ ಹಿಂದೆ ಏನಿತ್ತು ಸ್ವಲ್ಪ ನಾವು ಅದನ್ನ ರಿಯಲೈಸೇಷನ್ ಮಾಡಿಕೊಂಡ್ರೆ ಮನುಷ್ಯನ ಅದೇನಾಗತ್ತೆ ಅಂದ್ರೆ ಪಾತ್ರೆಗೆ ಇದು ಬಂದಿತ್ತಂದ್ರೆ ಸ್ವಚ್ಛಾಗಿ ಬೆಳಗಿದ್ರೆ ಹೆಂಗ ತಳ ಹೊಳಿತೈತಿ, ಹಂಗ ಮನುಷ್ಯನ ಒಂದು ರಿಯಲೈಸೇಷನ್ ಇತ್ತಂತಂದ್ರೆ ಆ ಪಾತ್ರೆಗೆ ಏನು ಬರಂಗಿಲ್ಲ ಅಂದ್ರೆ ಕಲಿ ಕುಂಡ್ರಂಗಿಲ್ಲ। ಆ ರಿಯಲೈಸೇಷನ್ ಇರ್ಲಿಲ್ಲ ಅಂದ್ರೆ ಪಾತ್ರೆ ಕಲಿ ಕುಟ್ಕೋ ಅಂತ ಬರ್ತೈತೆ ಅದು। ಅದಕ್ಕೆ ಆ ರಿಯಲೈಸೇಷನ್ ಏನ್ ಮಾಡ್ಕೊಂಡ್ರಲ್ಲ, ಆ ರಿಯಲೈಸೇಷನ್ನೇ ಒಂದು ದೊಡ್ಡ ಶಕ್ತಿ। ಅದಕ್ಕಾಗಿ ಮನುಷ್ಯನಿಗೆ ಯಾವಾಗಲೂ ಕೂಡ ಒಂದು ಪೂಜೆ ಅಂದ್ರೆ ಏನು ಅಂತಂದ್ರೆ ಒಂದು ಸಿಂಹಾವಲೋಕನ ಅದೊಂದು ಪೂಜೆ, ದಟ್ ಇಸ್ ರಿಯಲೈಸೇಷನ್। ಆ ರಿಯಲೈಸೇಷನ್ ಅವ ಎಷ್ಟೇ ಎತ್ತರಕ್ಕೆ ಹೋಗಿರ್ಲಿ, ಎಷ್ಟು ಎತ್ತರಕ್ಕೆ ಹೋಗ್ತಾನಲ್ಲ ಮನುಷ್ಯ, ಎಷ್ಟು ಎತ್ತರಕ್ಕೆ ಹೋದಂಗೆಲ್ಲ ಅಲ್ಲಿ ಗಾಳಿ ಹೊಡೆತ ಬಾಳ ಇರ್ತೈತಿ। ಇಲ್ಲಿ ಭೂಮಿ ಮೇಗಿದ್ದ ಗಾಳಿ ಹೊಡೆತಿರಂಗಿಲ್ಲ, ಎತ್ತರಕ್ಕೆ ಹೋದಂಗೆಲ್ಲ ಗಾಳಿ ಹೊಡೆತ ಬಾಳ ಇರ್ತೈತಿ। ಆ ಗಾಳಿ ಹೊಡೆತಕ್ಕ ಮನುಷ್ಯ ಬೀಳು ಪ್ರಸಂಗ ಇರ್ತೈತಿ। ಆದ್ರೆ ಈ ಸಾಧನೆ ಮಾಡ್ತಾ 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 ಎತ್ತರಕ್ಕೆ ಹೋದಂಗೆಲ್ಲ ಗಾಳಿ ಹೊಡೆತ ಬಂದಂಗೆಲ್ಲ ಮನುಷ್ಯ ಬೀಳಬಾರ್ದವ। ಆ ಬೀಳಬಾರದನ್ನಕ್ಕೊಂದು ಶಕ್ತಿ ಏನಂತಂದ್ರೆ ಒಂದು ರಿಯಲೈಸೇಷನ್, ಒಂದು ಸಿಂಹಾವಲೋಕನ।
ಆ ಒಂದು ಸಿಂಹಾವಲೋಕನ ನಮ್ಮ ಜೀವನದಲ್ಲಿ ಇತ್ತಂದ್ರ ಮನುಷ್ಯ ಎಷ್ಟು ಎತ್ತರಕ್ಕೆ ಹೋದ್ರು ಸಹಿತ ಆ ಮನುಷ್ಯ ಎಂದೂ ಕೆಳಗ ಬೀಳಂಗಿಲ್ಲ. ಅದಕ್ಕಾಗಿ ಅಲ್ಲಂ ಪ್ರಭುದವರು ಒಂದು ವಚನ ಹೇಳ್ತಾರೆ, ಬಹಳ ಒಳ್ಳೆ ವಚನ ಅಂತ ನನಗ ಅನಿಸ್ತತಿ. ತಮ್ಮ ಕತ್ತಲೆಯೊಳಗೆ ವಿಪರೀತವಾದ ಬೆಳಕೆ ನಿಕ್ಕಿದವರಾರು. ಇದು ಒಂದು ಸಾಲು. ಅಪರಿಮಿತವಂತಂದ್ರೆ ಏನು? ಅಪರಿಮಿತ ಅಂದ್ರೆ ಅನ್ಲಿಮಿಟೆಡ್. ಅಪರಿಮಿತವಾದ ಕತ್ತಲೆಯೊಳಗೆ ಅಂದ್ರೆ ಅನ್ಲಿಮಿಟೆಡ್ ಡಾರ್ಕ್ನೆಸ್. ನಮ್ಮ ಇನ್ನೊಬ್ಬರ ಮಕ್ಕ ಇನ್ನೊಬ್ಬರಿಗೆ ಕಾಣಂಗಿಲ್ಲ. ಅದು ಅಷ್ಟು ಕೆಟ್ಟ ಕಗ್ರಾಸ್ ಕತ್ಲ ಅಂತಾರಲ್ಲ, ಹಂಗ ಅಪರಿಮಿತವಾದ ಕತ್ತಲೆಯೊಳಗೆ ಅಷ್ಟು ಕತ್ತಲೈತಿ. ಅದೇ ಕತ್ತಲೊಳಗೆ ವಿಪರೀತವಾದ ಬೆಳಕು ನಿಕ್ಕಿದವರಾರು. ಅದ ಕತ್ತಲೊಳಗೆ ವಿಪರೀತ ಬೆಳಕು. ವಿಪರೀತ ಅಂದ್ರೆ ಎಕ್ಸ್ಟ್ರೀಮ್ ಲೈಟ್, ಭಯಂಕರ ಬೆಳಕೈತಿ. ಎದ್ರೊಳಗೆ ಕತ್ತಲದೊಳಗೆ ಬೆಳಕೈತಿ. ಇದೇನು ಚೋದ್ಯವು, ಎಷ್ಟು ಆಶ್ಚರ್ಯ ಅಲ್ಲ ಅಂತಾರ ಅವ್ರು. ಒಂದು ಒರೆಯಲ್ಲಿ ಒಂದೇ ಕಟ್ಟಿಗಿರ್ತೈತಿ, ಒಂದು ಸ್ಥಳದಲ್ಲಿ ಒಂದೇ ವಸ್ತು ಇಡಾಕ್ ಬರ್ತೈತಿ, ಎರಡು ವಸ್ತು ಇಡಾಕ್ ಬರಂಗಿಲ್ಲ. ಆದ್ರೆ ಇಲ್ಲಿ ವಸ್ತು ಅದಾವ, ಏನು ಒಂದು ಕತ್ತಲಿಂದ ಬೆಳಕನ ಐತಿ. ಇದೇನು ಚೋದ್ಯವು, ಇದೇನು ಆಶ್ಚರ್ಯ ಅಂತಾರೆ ಅಲ್ಲಂ ಪ್ರಭುದೇವರು. ಆನೆಯು ಸಿಂಹವು ಒಂದಾಗಿ ಉಂಡದ ಕಂಡು ಬೆರಗಾದೆನು ಗುಹೇಶ್ವರ. ಇದ್ರೊಳಗೆ ಬಂದ್ರ ಅಡವಿಯೊಳಗೆ ನೋಡ್ಬೇಕು ನೀವು, ಎದುರುಗಡೆ ಆನೆ ಬಂತು. ಹಾಗೆ ಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ